ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರ ಟೆಕ್ನೋ ಪ್ರಭು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೌ ಟು ಯೂಸ್ ರಿಮಿಕ್ಸ್ ಆಪ್ಷನ್ ಇನ್ ಯೂಟ್ಯೂಬ್ ವಿಡಿಯೋಸ್. ನೀವು ನೋಡಿರ್ಬೋದು, ಯೂಟ್ಯೂಬ್ ವಿಡಿಯೋ ನೋಡುವಾಗ ಕೆಳಗಡೆ ಆಪ್ಷನ್ ಲೈಕ್, ಡಿಸ್ಲೈಕ್ ಆ್ಯಂಡ್ ಶೇರ್, ರಿಮಿಕ್ಸ್, ಈ ಥರ ಕಟ್, ಈ ಥರ ಆಪ್ಷನ್ ಬರುತ್ತೆ ನೋಡಿ. ಅದರಲ್ಲಿ ರಿಮಿಕ್ಸ್ ಆಪ್ಷನ್ ಇದೆಯಲ್ಲ, ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಇದರಿಂದ ನಿಮಗೆ ಬೈ ಚಾನ್ಸ್ ಅನ್ಕೊಳ್ಳಿ, ಎಷ್ಟೋ ಜನ ಇವಾಗೆಲ್ಲ ಸಿಕ್ಕಾಪಟ್ಟೆ ಶಾರ್ಟ್ಸ್ ವಿಡಿಯೋ ಉಪಯೋಗಿಸ್ತಾರೆ, ಆಮೇಲೆ ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ನಾನು ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರಾಯ್ತು ಅಂತ ನೀವು ಅನ್ಕೊಂಡಿರ್ಬೋದು, ಬಟ್ ಅವಾಗ ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ. ಅದು ಬೇಡ ಅಂತ ನೀವೇನಾದ್ರೂ ಬಿಟ್ಟಿದ್ರೆ, ಅದ್ರ ಬದಲು ನೀವು ದೊಡ್ಡ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ, ಅದನ್ನೇ ನೀವು ಶಾರ್ಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೋದು. ಶಾರ್ಟ್ಸ್ ವಿಡಿಯೋ ಆಗಿ ನೀವು ಬದಲಾಯಿಸಬಹುದು. ಅದನ್ನ ಯಾವ ತರ ಇದೆ, ಈ ರಿಮಿಕ್ಸ್ ಆಪ್ಷನ್ ಇಟ್ಕೊಂಡು ನೀವು ದೊಡ್ಡ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಬದಲಾವಣೆ ಮಾಡ್ಬೋದು. ಅದನ್ನ ಯಾವ ತರ ಮಾಡ್ಬೇಕಂತ ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಶಾರ್ಟ್ಸ್ ವಿಡಿಯೋನ ಜಾಸ್ತಿ ಅಪ್ಲೋಡ್ ಮಾಡ್ತಾರೆ. ನೀವು ಬೇಕಾದ್ರೆ ಒಂದು ಲಾಂಗ್ ವಿಡಿಯೋನ ಶಾರ್ಟ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ನೋಡಿ, ಅದಕ್ಕೂ ವ್ಯೂ ಬಂದ್ರೆ ವ್ಯೂನು ಇನ್ಕ್ರೀಸ್ ಆಗುತ್ತೆ. ನಿಮ್ ಆಮೇಲೆ ಯಾಕಂದ್ರೆ ಬೈ ಚಾನ್ಸ್ ಅನ್ಕೊಳ್ಳಿ, ಅದನ್ನ ಶಾರ್ಟ್ಸ್ ವಿಡಿಯೋ ನೋಡಕ್ ಬಂದಿರೋನು ಅವ್ನಿಗೇನಾದ್ರೂ ಅದ್ರಲ್ಲಿ ಏನಾದ್ರೂ ಅವ್ನಿಗೆ ಇಷ್ಟ ಆದ್ರೆ ಅವನೇನ್ ಮಾಡ್ತಾನೆ, ಸೀದಾ ನಿಮ್ ಚಾನಲ್ಗೆನೆ ವಿಸಿಟ್ ಮಾಡ್ತಾನೆ, ಚಾನಲ್ ಪೇಜ್ ಮೇಲೆನೆ ವಿಸಿಟ್ ಮಾಡ್ತಾನೆ. ಅವಾಗ ಎಲ್ಲಾ ವಿಡಿಯೋ ನೋಡ್ತಾನೆ, ಅದ್ರಲ್ಲಿ ಏನಾದ್ರೂ ಅವ್ನಿಗೆ ಇಷ್ಟ ಆದ್ರೆ ಅದನ್ನು ವ್ಯೂ ಮಾಡ್ತಾನೆ. ಅದು ಒಂದು ವ್ಯೂ ಬಂತು, ಇದರಲ್ಲಿ ಎಷ್ಟು ವ್ಯೂ ಬರುತ್ತೆ ಅದು ವ್ಯೂ ಬರುತ್ತೆ. ಯಾಕೆ ಬಿಡ್ಬೇಕು, ಎಲ್ಲಾ ವ್ಯೂ ಬಂತಲ್ಲ. ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇರೋದು ರಿಮಿಕ್ಸ್ ಆಪ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ದೊಡ್ಡ ವಿಡಿಯೋನ ಶಾರ್ಟ್ಸ್ ವಿಡಿಯೋ ಆಗಿ ಬದಲಾವಣೆ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ಅದ್ರ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ. ಮೊದಲಿಗೆ ನಿಮ್ಮ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ, ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಯಾವ ವಿಡಿಯೋನ ದೊಡ್ಡ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೇಕಿರುತ್ತಲ್ಲ, ನೀವು ಅದನ್ನ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಪ್ಲೇ ಮಾಡಿಬಿಡಿ. ಆಮೇಲೆ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಕೆಳಗಡೆ 4 ಆಪ್ಷನ್ ಇದ್ದಾವೆ. ಲೈಕ್, ಶೇರ್, ರಿಮಿಕ್ಸ್, ಡೌನ್ಲೋಡ್ ಅಂತಿದೆ. ಇದರಲ್ಲಿ ಇಲ್ಲಿ ಇದೆ ನೋಡಿ ರಿಮಿಕ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ 3 ಆಪ್ಷನ್ ಬಂತು. ಎಡಿಟ್ ಇಂಟು ಎ ಶಾರ್ಟ್, ಸೌಂಡ್, ಆಮೇಲೆ ಕಟ್ ಅಂತಿದೆ. ನಾನು ಹೇಳ್ಕೊಡ್ತಾ ಇರೋದು ಎಡಿಟ್ ಇಂಟು ಶಾರ್ಟ್ ವಿಡಿಯೋ ಆಗಿ ಯಾವ ತರ ಕನ್ವರ್ಟ್ ಮಾಡ್ಬೇಕಂತ. ನಾ ಅದಕ್ಕೆ ಅದನ್ನು ಹೇಳಿದಾರೆ ನೋಡಿ, ಆಪ್ಷನ್ ಅವೈಲೇಬಲ್ ಓನ್ಲಿ ಟು ಯು, ಅಂದ್ರೆ ನಮಗ್ ಮಾತ್ರ ಅದು ಈ ಆಪ್ಷನ್ ನೋಡಕ್ ಸಿಕ್ಕತ್ತೆ. ಬೇರೆ ಇವಾಗ ಅನ್ಕೊಳ್ಳಿ, ಬೇರೆಯವ್ರ ವಿಡಿಯೋ ಹೋಗ್ಬಿಟ್ಟು ನೀವು ಅವಾಗ ರಿಮಿಕ್ಸ್ ಮಾಡಕ್ ಹೋದ್ರೆ ಬರಲ್ಲ ಅದು. ಅದಕ್ಕೆ ಅದನ್ನ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡ್ತೀನಿ, ಎಡಿಟ್ ಇಂಟು ಎ ಶಾರ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಹಾಯ್ ಹಲೋ ನಮಸ್ಕಾರ, ನೋಡ್ತಾರ ಟೆಕ್ನೋ ಪ್ರಭು ಯೂಟ್ಯೂಬ್ ಚಾನಲ್. ಇದರಲ್ಲಿ ನಾನು ಎಷ್ಟು 60 ಅಂದ್ರೆ ಇದು 15 ಸೆಕೆಂಡ್ ಇದೆ. ಇದ್ರ ಮೇಲೆ ಈ ತರ ಕ್ಲಿಕ್ ಮಾಡಿದ್ಮೇಲೆ 60 ಸೆಕೆಂಡ್ ಆಗುತ್ತದೆ. ಇಲ್ಲ ಅಂದ್ರೆ ನೀವು 15 ಸೆಕೆಂಡ್ ಅಪ್ಲೋಡ್ ಮಾಡ್ಬೇಕಂತಿದ್ರೆ ವಾಪಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ವಾಪಸ್ 15 ಸೆಕೆಂಡ್ ಆಗುತ್ತೆ. ನಾನು 60 ಸೆಕೆಂಡ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಅದು ಶಾರ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕಿರ್ತಲ್ಲ ಅದನ್ನ ಅಷ್ಟು ಕಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಮಾಡ ಚಾನಲ್ ಮಾಡಿದ್ಮೇಲೆ ಇದನ್ನ ಸೆಂಟರ್ ತಗೋಬೇಕು ಕರೆಕ್ಟಾಗಿ. ಹೊಸ ಚಾನಲ್ ಮಾಡಿದ್ಮೇಲೆ ಅದು ಸರ್ಚ್ ಅಲ್ಲಿ ಬರಲಿಲ್ಲ ಅಂದ್ರೆ ನಿಮ್ಮ ಚಾನಲ್ ವ್ಯೂನು ಬರಲ್ಲ. ಯಾಕಂದ್ರೆ ನಿಮ್ಮ ಚಾನಲ್ ಫಸ್ಟ್ ಆಫ್ ಆಲ್ ನಿಮಗೆ ಸರ್ಚ್ ಲಿಸ್ಟ್ ಅಲ್ಲೇ ಬರ್ತಾ ಇಲ್ಲ. ನಾನು ಇಷ್ಟೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಯಾಕಂದ್ರೆ ಅದು ಪ್ರೊಸೆಸ್ ಆಗುತ್ತೆ. ಈ ತರ ಬರುತ್ತೆ. ಆಮೇಲೆ ಅದು
ಆಮೇಲೆ ನೀವು ಬೇಕಾದರೆ ಟೆಕ್ಸ್ಟ್ ಎಡಿಟ್ ಮಾಡ್ಬೋದು. ನಾನು ಸದ್ಯಕ್ಕೆ ಬರೀ ನನ್ನ ಚಾನಲ್ ನೇಮ್ ಇಕ್ತಾ ಇದ್ದೀನಿ, ಪ್ರಭುದೇವ್ ಇಕ್ಬಿಟ್ಟು ಈ ಥರ ಡನ್ ಅಂತ ಕೊಡಿ. ಆಮೇಲೆ ನೀವು ಯಾವ ಇದನ್ನ ಬೇಕಾದರೆ ಇಲ್ಲಿ ಕೆಳಗಡೆ ಇಕ್ಕಿ, ಇಲ್ಲಾಂದರೆ ಈ ಥರ ಇಕ್ಕಿ, ಹಿಂಗೆ ಸಾಕು. ಆಮೇಲೆ ನೀವು ಇಲ್ಲಿ ವಾಪಸ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಟೈಟಲ್ ಹಾಕಿ, ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್ ಇನ್ ಸರ್ಚ್ ಲಿಸ್ಟ್. ಹೌ ಟು ಮೇಕ್ ಯೂಟ್ಯೂಬ್ ಚಾನಲ್ ಇನ್ ಸರ್ಚ್ ಲಿಸ್ಟ್ ಹಾಕ್ಬಿಟ್ಟು, ಆಮೇಲೆ ಇದು ಪ್ರೈವೇಟ್ ಇರುತ್ತೆ ನಂದು, ಪ್ರೈವೇಟ್. ಆಮೇಲೆ ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅದು ವಿಡಿಯೋ ಅಪ್ಲೋಡ್ ಆಗೋಯ್ತು. ಇಲ್ಲಿ ಇರುತ್ತೆ ತೋರಿಸಿ, ಮ್ಯಾನೇಜ್ ವಿಡಿಯೋ ಅಂತಿದೆಯಲ್ಲ, ಇಲ್ಲಿ ಬಂದಿರುತ್ತೆ ಅದು ನೋಡಿ, ಇಲ್ಲಿ ಬಂದಿದೆ ಅದು ವಿಡಿಯೋ. ಅಂದರೆ ನಾನು ಪ್ರೈವೇಟ್ ಮಾಡಿ ಇಕ್ಕಿದ್ದೆ, ಅದಕ್ಕೋಸ್ಕರ ಅದು ಇಲ್ಲಿ ಬಂದಿರುತ್ತೆ. ನಾವು ಪಬ್ಲಿಕ್ ಮಾಡಿದರೆ ಅದು ಆಟೋಮೆಟಿಕ್ ಇಲ್ಲಿ ಬಂದಿರುತ್ತೆ, ಇಲ್ಲಿ ಬಂದ್ಬಿಟ್ಟಿರುತ್ತೆ ಅದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಯೂಟ್ಯೂಬ್ ಆ್ಯಪಲ್ಲಿ ರಿಮಿಕ್ಸ್ ಆಪ್ಷನ್ ಯಾವ ಥರ ಯೂಸ್ ಮಾಡ್ಕೋಬೇಕು, ಅದರಿಂದ ಆ ಆಪ್ಷನ್ ಯೂಸ್ ಮಾಡಿಕೊಂಡು ನಿಮ್ಮ ದೊಡ್ಡ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಯಾವ ಥರ ಕನ್ವರ್ಟ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾ ಹೇಳ್ಕೊಟ್ಟಿರೋದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.